ನನ್ಗೊಂದು ಡೌಟ್ ಇದೆ, ಈ ಹುಡುಗಿ ಮೊಟ್ಲು ಇನ್ಫ್ಲೂಯೆನ್ಸರ್ ಬಂದವಳ ಅಂತ ಇಲ್ಲಿಗೆ ಹುಡುಗಿ ಬರೋದ ಹಲೋ, ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ವಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1-3 ನೂಡಲ್ಸ್, ಸ್ವಸ್ತಿಕ್ ಸುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ, ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋ ಸೋಪ್. ಕಾರ್ಯಕ್ರಮ ನೋಡ್ತಿರುವಂತ ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಮ್ಮ ಪ್ರೀತಿಯ ಜಡ್ಜಸ್ ಇವತ್ತು ಇಂಟರ್ನ್ಯಾಷನಲ್ ಕ್ವಿಝೀನ್ಸ್ ತಿನ್ನೋದಕ್ಕೆ ನೀವಿಬ್ರು ರೆಡಿನಾ? ನನಗೆ ಸ್ವಲ್ಪ ಭಯ ಇದೆ. ಯಾಕೆ? ಆಗ್ಲೇ ನಮ್ ಕುಕ್ಸ್ ಇಂಟರ್ನ್ಯಾಷನಲ್ ರೌಂಡ್ ಅಂದ್ರೆ ಏನ್ ಮಾಡ್ತಾರಂತ ಸ್ವಲ್ಪ ಭಯ. ಅವ್ರ ಜೊತೆ ಕ್ವಾಟ್ಲೆ ಇದ್ರೆ ಸ್ವಲ್ಪ ಭಯ. ಇವಾಗ ಕ್ವಾಟ್ಲೆಗೆ ಸೇರ್ಬಿಟ್ಟಿದಾರಲ್ಲ ಅಜ್ಜಿ, ಅದೇ ನಮ್ ಬೇಬ್ಸ್ ಎಲ್ಲ ಸೇರ್ಬಿಟ್ಟಿದೀರಾ, ಗಾಬರಿ ಆಗ್ತಿದೆ ನನ್ಗೆ. ನೀವು ಶ್ರುತಿ ಮ್ಯಾಮ್ ನ ನೋಡ್ ಕಲೀರಿ ಅನ್ನೋದು ಹತ್ತಿರಕ್ಕೂ ನೋಡಿ ಹೆಂಗಿದ್ದಾರೆ ಅಂತ. ನಾನ್ ಯಾಕೆ ಹೆದರ್ಕೋಬೇಕು? 10 ವಾರದಿಂದ ತಿಂದು ಬದುಕಿದೀವಿ ಅಂದ್ಮೇಲೆ 11ನೇ ವಾರಕ್ಕೆ ಯಾಕೆ ಹೆದರ್ಬೇಕು? ಓಕೆ, ಆಗಿದ್ರೆ ಭಯನೇ ಇಲ್ಲದೆ ಇರುವಂತ ನಮ್ಮ ಪ್ರೀತಿಯ ಜಡ್ಜಸ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಮೇನ್ ಕುಕಿಂಗ್ ಚಾಲೆಂಜ್ ನ ಶುರು ಮಾಡೋದಕ್ಕೆ ಮುಂಚೆ ನಮ್ಮ ಬ್ಯೂಟಿಫುಲ್ ಅಜ್ಜೀಸ್ ಎಲ್ಲ ಬಂದಿದ್ದಾರೆ. ಅಂಡ್ ನಮ್ಮ ಅಜ್ಜೀಸ್ ಎಲ್ಲ ಹೆಂಗೆ ಅಂತ ಅಂದ್ರೆ ಕಂಪ್ಲೀಟ್ಲಿ ಔಟ್ ಅಂಡ್ ಔಟ್ ಮಾಸ್ ಬೇಬ್ಸ್ ಇವರು. ಸೊ ಈಗ ಆ ಮಾಸ್ ಬೇಬ್ಸ್ ಒಳಗಿರುವಂತ ಮಾಸ್ ಹೀರೋಯಿನ್ಸ್ ನ ಹೊರ ತರುವಂತ ಸಮಯ. ಎಲ್ರು ರೆಡಿನಾ? ಈಗ ಫಸ್ಟ್ ನಾನು ನಮ್ಮ ಕೆಂಪಿದು ಬೇಬ್ ನ ಕರಿತಾ ಇದ್ದೀನಿ. ಹಂಬಳವರೇ ಅಲ್ಲಿ ಬನ್ನಿ. ಈಗ ನಮ್ಮ ಹುಡುಗರೆಲ್ಲ ಸೇರ್ಬಿಟ್ಟು ಇಲ್ಲಿ ಒಂದು ಫಿಲಂ ಡೈಲಾಗ್ಗಳನ್ನ ನಂಗೆ ಕೊಟ್ಟು ಕಳ್ಸಿದ್ದಾರೆ. ಮಾಸ್ ಡೈಲಾಗ್ ಕುರಿ ಸರ್ ಹೇಳ್ಕೊಡ್ತಾರೆ. ಆಯ್ತಾ ಸರ್? ಇದು ಹೇಳ್ಕೊಡಿ ಸರ್. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಆಕ್ಟ್ ಅಜ್ಜಿ, ಐ ಡೋಂಟ್ ಆಕ್ಟ್ ಅಲ್ಲ, ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ವೆರಿ ನೈಸ್. ಐ ಅವಾಯ್ಡ್. ಅವಾಯ್ಡ್ ಅವಾಯ್ಡ್ ಐ ಅವಾಯ್ಡ್. ಐ ಅವಾಯ್ಡ್. ಬಟ್ ವೈಲೆನ್ಸ್ ಲೈಕ್ ಮೀ. ಬಟ್ ಬಟ್ಟೆ ಹೇಳ್ಬೇಕು. ಅಲ್ಲಲ್ಲ, ಅದೆಲ್ಲ ಡೈಲಾಗು. ಬಟ್ಟಿ ಹೇಳ್ಬೇಕು. ಬಟ್ಟೆ ಹೇಳ್ಬೇಕು. ಈಗ ನಾನು ಹೇಳ್ಕೊಡ್ತೀನಿ, ಕರೆಕ್ಟ್ ಆಗಿ ಹೇಳ್ಬೇಕು ನೀನು. ವೈಲೆನ್ಸ್ 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 ವೈಲೆನ್ಸ್. ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ದಟ್. ಐ ಅವಾಯ್ಡ್. I had but violence violence me. like me. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತಂದ್ರೆ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತಂದ್ರೆ ಚಿಲ್ರೆ ಕೆಲಸ ಮಾಡೋದನ್ ಬಿಡ್ಬೇಕು. ಚಿಲ್ರೆ ಕೆಲಸ ಮಾಡ್ಬಿಟ್ಟು ಬಂದ್ಬಿಡು. ಚಿಲ್ರೆ ಕೆಲಸ ಮಾಡ್ಬಿಟ್ಟು ಬಂದ್ಬಿಡು. ಇದೇನ್ ಗೊತ್ತಾ ಮಾರಲ್ ಆಫ್ ದ ಸ್ಟೋರಿ? ದೊಡ್ಡ ಮನುಷ್ಯರು ಆಗಿರೋರೆಲ್ಲ ಸತ್ರು ಇವತ್ತು. ಅಜ್ಜಿ ಕೇಳಿಸ್ಕೊಳ್ಳಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತಂದ್ರೆ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತಂದ್ರೆ ಚಿಲ್ರೆ ಕೆಲಸ ಮಾಡೋದನ್ ಬಿಡು. ಚಿಲ್ರೆ ಕೆಲಸ ಮಾಡೋದನ್ನ ಬಿಡು. ಏನ್ ಬಿಡ್ಬೇಕು? ಚಿಲ್ರೆ ಕೆಲಸ ಅಷ್ಟೇ. ತೋರ್ಸು ತೋರ್ಸು. ಓಕೆ, ಕ್ವಾಟ್ಲೇಸ್ ಹಾಗೂ ಮೈ ಡಿಯರ್ ಅಜ್ಜೀಸ್, ನೀವ್ ಇಷ್ಟೊತ್ತವರೆಗೂ ಅಡಿಗೆ ಮಾಡಿದ್ರಿ ಅಲ್ವಾ? ಚೆನ್ನಾಗಿತ್ತಲ್ವಾ ಅಡಿಗೆ ಮಾಡಿದ್ದು? ಅಯ್ಯೋ, ಕೈ ಮುಗಿತಾ ಇದೀರಾ ಆಲ್ರೆಡಿ. ನಿಮ್ ನೋವು ನಮಗ್ ಅರ್ಥ ಆಗುತ್ತೆ. ಹಂಗಾಗಿ ಕುಕ್ಗಳನ್ನ ಮತ್ತೆ ವಾಪಸ್ ಅಡಿಗೆ ಮನೆಗೆ ಕರೆಸ್ತಾ ಇದೀವಿ. ಆದ್ರೆ ಅಜ್ಜಿ ಅಂದ್ರು ಕುಕ್ಗಳು ಬರೋವರೆಗೂ ಇಲ್ಲೇ ಇರ್ಬೇಕು, ಆಯ್ತಾ? ಅಂಡ್ ಈಗ ಮತ್ತೆ ನಮ್ಮ ಕಿಚನ್ ಒಳಗೆ ನಮ್ಮ ಕುಕ್ಸ್
ಇಷ್ಟೊತ್ತವರೆಗೂ ಪಾಪ ಅಲ್ಲೇ ನಿಂತ್ಕೊಂಡು ಗೈಡ್ ಮಾಡ್ತಾ ಇದ್ರು. ಈಗ ಇಲ್ಲಿ ಬಂದು ಮತ್ತೆ ಅಡಿಗೆ ಮಾಡುವಂತ ಸಮಯ. ಕುಕ್ಸ್ ಪ್ಲೀಸ್ ಬನ್ನಿ. ಸೊ ನಿನ್ನೆಯಿಂದ ಇಷ್ಟೊತ್ತಿನವರೆಗೂ ನಮ್ಮ ಎಲ್ಲ ಬೇಬ್ಸ್ಗಳು ಅಂದ್ರೆ ನಮ್ಮ ಅಜ್ಜಿ ಅಂದ್ರು, ನಮ್ಮ ಮಾಸ್ಟರ್ ಕುಕ್ಕುಗಳು ಇಷ್ಟೊತ್ತವರೆಗೂ ನಮ್ ಜೊತೆಗಿದ್ರು. ನಮ್ಮ ಇಂಟರ್ನ್ಯಾಷನಲ್ ಚಾಲೆಂಜ್ ರೌಂಡ್ ಅಲ್ಲಿ ಪಾಪ ಹೆಲ್ಪ್ ಮಾಡೋದಕ್ಕೆ ಅಂತ ಬಂದಿದ್ರು. ಬಟ್ 100% ಐ ಥಿಂಕ್ ಅವ್ರು ಇವತ್ತು ಸಿಕ್ಕಾಬಟ್ಟೆ ಸಖತ್ ಅಮೇಸಿಂಗ್ ಆಗಿ ಹೆಲ್ಪ್ ಮಾಡಿ. ಬರ್ಲಿ ಜೋರಾದ ಚಪ್ಪಾಳೆ. ಆ ಪದಗಳೇ ಗೊತ್ತಿಲ್ಲ, ಡಿಶ್ಗಳು ಗೊತ್ತಿಲ್ಲ, ಕುಕ್ಕುಗಳು ಹೇಳಿದನ್ನ ಕೇಳಿಸ್ಕೊಂಡು ಇವ್ರಿಗೆ ಹೇಳಿ ತರಿಸಿ ಅಟ್ಲೀಸ್ಟ್ ಒಂದು ಅಡಿಗೆನ ಒಂದು ಮಟ್ಟಕ್ಕೆ ಮಾಡಿ ಮುಗಿಸಿದ್ದಾರೆ. ಸೊ ಇಷ್ಟೊತ್ತವರೆಗೂ ಮಜವಾಗಿ ಶ್ರುತಿ ಮ್ಯಾಮ್, ನಿನ್ನೆಯಿಂದ ಈ ಎಲ್ಲಾ ಬೇಬ್ಸ್ಗಳು ಬಂದಿದ್ದು ಮಜಾ ಮಾಡಿದ್ದು, ಇಷ್ಟೊತ್ತವರೆಗೂ ಅಡಿಗೆ ಈ ತರ ಡಿಫ್ರೆಂಟ್ ಆಗಿ ಮಾಡಿದ್ವಿ ಎಪಿಸೋಡ್ ಅಲ್ಲಿ. ಹೆಂಗ್ ಅನಿಸ್ತು ಮ್ಯಾಮ್ ನಿಮಗೆ? ಆ ಕ್ವಾಟ್ಲೆಗಳಿಗೆ ಅವ್ರಿಗೆ ಅನಿಸ್ತಿತ್ತು ನಮಗಿಂತ ಇನ್ ಕ್ವಾಟ್ಲೆಗಳಿಲ್ಲ, ಕುಕ್ಕನ ನಮ್ಮಷ್ಟು ಯಾರು ಗೋಳಿಕೊಂಡೇವ್ರಿಲ್ಲ ಅಂತ. ಅವ್ರ ಆಟ ಕಳ್ಸಕ್ಕೆ ಇವತ್ತು ಒಂದು 2-3 ಅಜ್ಜಿದಿರು ಅಂತೂ ಕೆಲವ್ರು ಸೌಟೆಲ್ಲ ಮುರಿದಾಕಿದ್ದಾರೆ, ಕೆಲವ್ರು ಅಜ್ಜಿರಂತೂ ಸಿಕ್ಕಾಪಟ್ಟೆ ಚಿಂದಿ ಉಡಾಯಿಸ್ಬಿಟ್ರು ಎಲ್ಲ ಅಡುಗೆ ಮನೆಯಲ್ಲೂ ಅಂತ ನನ್ಗನ್ಸ್ತು. ಈ ವಯಸ್ಸಲ್ಲೂ ಅಜ್ಜಿಗಿರೋ ಈ ಎನರ್ಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಎಲ್ಲರಿಗೂ. ಕೆಲವ್ರು ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮ್ಯಾಮ್. ಶೆಫ್, ನನಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಅಂಡ್ ನಿಮ್ ಎನರ್ಜಿ ಎಲ್ಲ ನಮಗ್ ಕೊಟ್ಬಿಟ್ಟು ನಮ್ಗೆ ಆಶೀರ್ವಾದ ಕೊಟ್ಟು ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆಯಿಂದ ಒಂದು ಮಾಸ್ ಎನರ್ಜಿನ ತಂದ್ಕೊಟ್ಟಿಟ್ಟು ಆಲ್ ಮೈ ವಿ ಲವ್ ಯು. ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದಕ್ಕೆ. ಬನ್ನಿ. ಸೊ ಕುಕ್ಸ್ ಅಂಡ್ ಕ್ವಾಟ್ಲೆಸ್, ಈಗ ನಿಮ್ಮ ಶೆಫ್ಗಳು ಆದಷ್ಟು ಸಹಾಯ ಮಾಡಿ ಹೋಗಿದ್ದಾರೆ. ಸೊ ಇಲ್ಲಿಂದ ಮುಂದೆ ನಿಮ್ಮೆಲ್ರಿಗೂ 30 ನಿಮಿಷ ಮಾತ್ರ ಕೊಡ್ತೀವಿ. ಈ 30 ನಿಮಿಷದಲ್ಲಿ ನೀವು ಅಡ್ಗೆನ ರಿಪೇರಿ ಮಾಡ್ತಿರೋ ಅಥವಾ ಅಡ್ಗೆನ ಮುಗಿಸ್ತಿರೋ ಅಥವಾ ಅಡ್ಗೆನ ಹೊಸ್ದಾಗಿ ಮಾಡಿ ಇನ್ನೊಂದು ರೆಡಿ ಮಾಡ್ತಿರೋ ಗೊತ್ತಿಲ್ಲ, ಅದೆಲ್ಲ ನಿಮಗ್ ಬಿಟ್ಟಿದ್ದು. ಆದ್ರೆ ನಾವು ಕೊಡೋದು 30 ನಿಮಿಷ ಮಾತ್ರ. ಎಪಿಕ್ ಕುಕಿಂಗ್ ಇಲ್ಲಿಂದ ನಿಮ್ಮ ಟೈಮ್ ಶುರು ಆಗ್ತಾ ಇದೆ. ಇನ್ 3, 2, 1. ಸೊಪ್ಪಿದೆ ಇದು, ಇನ್ನ ಸೊಪ್ಪು ಕೊಡಿ. ನೀನೇ ನೀವು ಯಾವ ಗುರುಜಿ ಹೇಳಿ? ಗುರುಜಿ ಅಲ್ಲಪ್ಪ, ಮತ್ತೆ ರಿಜಿಸ್ಟರ್ ಮಾಡಿ ದಯವಿಟ್ಟು. ನಾನು ಬೆಳಿಗ್ಗೆಯಿಂದ ರಿಜಿಸ್ಟರ್ ಮಾಡ್ತಾ ಇದ್ದೀನಿ, ನೀವು ಚೂರು ರಿಜಿಸ್ಟರ್ ಮಾಡಿ. ಏನು ರಿಜಿಸ್ಟರ್ ಆಯ್ತಾ? ನಿಮ್ಮ ಟೇಬಲ್ ನೀವು ಅಣ್ಣವರಲ್ವಾ ನೀವು? ಹೌದೌದು. ನಾವು ನಿಮ್ ತರನೇ ಮಾತಾಡೋದು ಚೆನ್ನಾಗಿರಲ್ಲ. ಇಲ್ಲಿ ಹೇಳಿ ಪ್ರಭಾಕರ್ ಅವ್ರ ತರ ಮಾತಾಡ್ಬೇಕಂತ. ಹೌದಾ? ಮಾತಾಡಿ. ಅಣ್ಣ ರಾಜಣ್ಣ, ನಿಮ್ ಟೇಬಲ್ ಅಲ್ಲಿ ಅಜ್ಜಿ ಇದ್ರಲ್ಲ, ಅವ್ರ ಜೊತೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಕ್ವಾಟ್ಲೆ, ಮೋಸ್ಟ್ಲಿ ನಮ್ಗಿಂತ ಅವರೇ ಕ್ವಾಟ್ಲೆ ಜಾಸ್ತಿ ಕೊಡ್ತಾರೆ ಅನ್ಸ್ಬಿಡ್ತು. ಕೈಯಿಂದ ವಾಯ್ಸ್ ಬರ್ಬೇಕು. ಕಮಾನ್ ನಾನು ನಿಮ್ಮನೆ ಕೊಪ್ಪಳ ತರನೇ ಮಾತಾಡ. 13 minutes. ಕಾವ್ಯ ಸುಮ್ಮನೆ ಇರೋ ಕೇಕ್ ಮಾಡಕ್ ಆಗ್ತಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಡು. ಯಾಕೆ ರಾಗಿ ರೊಟ್ಟಿ ಅವ್ನು ಹೋಗಿ ನಂಬ್ಕೊಂಡಿದ್ಯಲ್ಲ, ನನ್ನ ಕೇಳ್ಬೋದಾಗಿತ್ತಲ್ಲ ಒಂದೆರಡು ಮಾತು. ಕೇಕ್ ಮಾಡಕ್ ಬರುತ್ತಾ? ಬರುತ್ತೆ. ಮೊಟ್ಟೆ ಹಾಕ್ದೆ ಅದಕ್ಕೆ? ಎಷ್ಟು ಮೊಟ್ಟೆ ಹಾಕ್ದೆ? 4 ಹಾಕಿದ್ದೀನಿ. ನಾವಿವಾಗ ಜಾಪನೀಸ್ ಚಾಕ್ಲೇಟ್ ಬೂಟ್ಸ್ ಅಂತ ಜಾಪನೀಸ್ ಕೇಕ್ ಮಾಡಕ್ ಹೋಗಿ ಒಂದು ರಾಗಿ ರೊಟ್ಟಿ ತರ ಗಟ್ಟಿಯಾಗಿ ಮಾಡ್ಬಿಟ್ಟವಳೆ. ಅದನ್ನ ಕಡಿಯಕ್ಕೂ ಆಗ್ತಿಲ್ಲ, ಮುರಿಯಕ್ಕೂ ಆಗ್ತಿಲ್ಲ. ಒಳ್ಳೆ ಲಾರಿ ಆರನ್ ತರ ಇತ್ತು ನೋಡಿ. ಇಲ್ಲಿ ಕಾವ್ಯ ಮಾಡಿರೋ ಜಪಾನ್ ಜಸ್ಟ್ ಬೇಕು, ಲಾರಿ ಆರನ್ ತರ ಆಗಿದೆ. ಅಲ್ಲ, ನನ್ಗೊಂದು ಡೌಟ್ ಇದೆ, ಈ ಹುಡುಗಿ ಮೊಟ್ಲು ಇನ್ಫ್ಲೂಯೆನ್ಸರ್ ಬಂದವಳ ಅಂತ ಇಲ್ಲಿಗೆ. ಹುಡುಗಿ ರಿಂಗಾಟ ಅಲ್ಲಿ ಮಾಡಕ್ ಆಗ್ತಿಲ್ಲ, ಸಾಯ್ತಾ ಇದೀನಿ ಅಲ್ಲಿ. ಏನೇನು ಪ್ಲೇಟಿಂಗ್ ಮಾಡ್ಬೇಕು, ತಗೋಬಹುದು. ಮತ್ತೊಂದು ರಾಗಿ ರೊಟ್ಟಿ ಬರ್ತಾ ಇದೆ.
ಏನು ಫುಲ್ ಖುಷಿಯಾಗಿರೋದು? ಏನ್ ಸಮಾಚಾರ? ಇವತ್ತು ಮಧ್ಯಾಹ್ನ ಮಳೆ ಬಂತಲ್ವಾ, ಹಾ. ಸೊ ಅದೇ ಟೈಮ್ ಅಲ್ಲಿ ಬಿಸಿ ಬಿಸಿ ಬೋಂಡಾ ಬಜ್ಜಿ ಮಾಡ್ಕೊಂಡು ತಿನ್ಕೊಂಡ್ಬಿಟ್ಟೆ. ಫುಲ್ ಖುಷಿ ಆಯ್ತು ಗೊತ್ತಾ. ಎಂತ ಮನುಷ್ಯನೇ ಅಲ್ವಾ ನೀನು? ಯಾಕೆ? ಮಳೆ ನಮಗೂ ಬಂದಿದೆ, ಇಷ್ಟು ಜನ ನಾವು ಇದೀವಿ, ಬಜ್ಜಿ ಬೋಂಡ ಮಾಡ್ಕೊಂಡು ಒಬ್ರೇ ತಿಂದ್ರೆ? ನಾನು ಒಬ್ನೇ ತಿನ್ನಿಲ್ಲಮ್ಮ, ನಿಮ್ಗೂ ಎತ್ತಿಟ್ಟಿದ್ದೀನಿ, ಬೇಕಾ? ಹಾ, ಮೇಲಿಟ್ಟಿದೆ. ಅದು ಸಕ್ಕತ್ತಾಗಿರೋಕೆ ರೀಸನ್ ಏನ್ ಗೊತ್ತಾ? ನಮ್ಮ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಅದ್ರಲ್ಲಿ ಯಾವ್ದು ಅಡಿಗೆ ಮಾಡಿದ್ರು ಸಕ್ಕರ ಟೇಸ್ಟ್ ಬರುತ್ತೆ ಗೊತ್ತಾ? ಅಲ್ಲ ದಿಲೀಪ್, ಹಿಂಗೆ ಇಷ್ಟಲ್ಲ ಚೆನ್ನಾಗ್ ಮಾಡೋದ್ ಹೆಂಗೆ? ಅದ್ ಹೆಂಗ್ ಗೊತ್ತಾ? ನೀನ್ ಹೇಳ್ತಾ ಇರೋದು ಇಷ್ಟು ರುಚಿ ರುಚಿಯಾದ ಬಜ್ಜಿ ಮಾಡೋ ಕಾರಣ ಸನ್ಫ್ಲವರ್ ಆಯಿಲ್ ಮ್ಯಾಜಿಕ್ ಅಂತ. ಹಾ, ಸೋನಿ ನೀವು ತಿನ್ನಿ, ಯಾಕೆ ತಿಂತಲ್ಲ? ಅಕ್ಕ ಅದೆಷ್ಟು ಆಯಿಲಿ ಇದೆ ನೋಡಿ, ಅದ್ ರೆಗ್ಯುಲರ್ ಆಗಿ ಹೆಂಗ್ ತಿನ್ನೋದು? ಅಷ್ಟು ಆಯಿಲಿ ಬೋಂಡಾ ಬಜ್ಜಿ ಅನ್ಕೊಂತಿದ್ರೆ ನಮ್ ಡಯಟ್ ಗಾನ್. ಏನ್ ಗೊತ್ತಾ, ನಾನು ಇದನ್ನ ಸುಮಾರು ಸಲ ಹೇಳಿದೀನಿ ಇಲ್ಲೇನೆ. ಇದನ್ನ ಮಾಡಿರೋದು ನಮ್ಮ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಇಂದ, ಅಂಡ್ ಇದು ಸಿಕ್ಕಾಬಡೆ ಹೆಲ್ದಿ ಇದೆ, ಅಂಡ್ ಇದು ಲೈಟ್ ಮತ್ತೆ ಟ್ರಾನ್ಸ್ ಫ್ಯಾಟ್ ಫ್ರೀ ಆಲ್ಸೋ. ಹಾಗೆ ಇದರಲ್ಲಿ ಇಮ್ಯುನಿಟಿ ಬೂಸ್ಟರ್ ಆಗಿರುವಂತ ವೈಟಮಿನ್ ಎ, ಡಿ, ಇ ಎಲ್ಲಾನು ಇರೋದ್ರಿಂದ ಇದು ಸಿಕ್ಕಾಬಡೆ ಹೆಲ್ದಿ. ನಮ್ಮ ಲೈಫ್ ನ ಹಾಗೂ ಲೈಫ್ ಸ್ಟೈಲ್ ನ ಹೆಲ್ತ್ ನ ಸಿಕ್ಕಾಬಡೆ ಬೂಸ್ಟ್ ಮಾಡುತ್ತೆ. ಅಂಡ್ ಇದರ ಪ್ಯೂರಿಟಿ ಏನಿದೆ, ಕನ್ಸಿಸ್ಟೆನ್ಸಿ ಏನಿದೆ, ಇದನ್ನ ಚೆಕ್ ಮಾಡೋದಕ್ಕೆ 100 ಕ್ವಾಲಿಟಿ ಚೆಕ್ಗಳನ್ನ ಪಾಸ್ ಮಾಡಿದಾರಂತೆ. ಸೊ ಈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅಂತ ಒಂದು ಪರ್ಫೆಕ್ಟ್ ಇಂಡಿಯಾಸ್ ಬೆಸ್ಟ್ ಆಯಿಲ್. ಸೊ ತಲೆ ಕೆಡ್ಸ್ಕೋಬೇಡಿ, ಡಯಟ್ ಎಲ್ಲ ತಲೆಯಿಂದ ತೆಗ್ದಾಕಿ ರುಚಿ ರುಚಿಯಾಗಿರುವಂತ, ಬಿಸಿ ಬಿಸಿಯಾಗಿರುವಂತ, ಗರಿ ಗರಿಯಾಗಿರುವಂತ ಬಜ್ಜಿ ತಿನ್ನಿ. ಹೇಗಿದೆ? ಅಂಡ್ ಇದು ನಮ್ಮ ಇಂಡಿಯಾದ ನಂಬರ್ 1 ಕುಕಿಂಗ್ ಆಯಿಲ್. ಈ ಸ್ನಾಕ್ ನ ನೀವು ಕೂಡ ಗಿಲ್ಟ್ ಫ್ರೀ ಆಗಿ ಎಂಜಾಯ್ ಮಾಡಬಹುದು, ಅಂಡ್ ನೀವು ಕೂಡ ಎಂಜಾಯ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಈ ಚಾಕ್ಲೇಟ್ ನ ಬೆಣ್ಣೆಲ್ ಕರಗಿಸ್ಕೊಡ್ತೀಯ ಸ್ವಲ್ಪ? ಅದು ಸೌಟ್ ಇದೆಯಲ್ಲ, ಅದ್ರೊಳಗಡೆ ಚಾಕ್ಲೇಟ್ ಹಾಕ್ಬಿಟ್ಟು ಕರಗಿಸಿ. ನಾರ್ ಇಂಟರ್ನ್ಯಾಷನಲ್ ಸಾಸಸ್ ಪ್ರೆಸೆಂಟ್ಸ್ ಇಂಟರ್ನ್ಯಾಷನಲ್ ಕುಕ್ ಚಾಲೆಂಜ್ ಮುಗಿತಾ ಇದೆ ಇನ್ 5, 4, 3, 2, 1. ಹ್ಯಾಪಿ ಕುಕಿಂಗ್. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8880 300 200ಗೆ ಸಂಪರ್ಕಿಸಿ.